ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಡಿಯಲ್ಲಿ ಸುಮಾರು 3 ಲಕ್ಷ ಕುಡಿಯುವ ನೀರಿಗೆ ಸಂಬಂಧಿಸಿದ ವಿವಿಧ ಸ್ವತ್ತುಗಳಿದ್ದು ಈ ಎಲ್ಲಾ ಕುಡಿಯುವ ನೀರಿನ ಸ್ವತ್ತುಗಳನ್ನು ಸೆಪ್ಟೆಂಬರ್ 2026 ಅಂತ್ಯದ ಒಳಗೆ ಜಿಯೋ ಟ್ಯಾಗಿಂಗ್ ಹಾಗೂ ದತ್ತಾಂಶ ದಾಖಲಾತಿ ಮಾಡುವ ಮೂಲಕ ಈ ಒಂದು ಕಾರ್ಯವನ್ನು ಯಾವ ಸ್ಥಿತಿಗತಿಯಲ್ಲಿದೆ, ಗುಣಮಟ್ಟ ಏನಿದೆ ಆಸ್ತಿದು ಅನ್ನುವಂಥದ್ದು ನಮ್ಮ ಇಲಾಖೆಯ ಅಧಿಕಾರಿಗಳು ಪರಾಮರ್ಶೆ ಮಾಡಿ ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದನ್ನು ಸರಿಪಡಿಸುವಂಥದ್ದು ಅಥವಾ ಉದ್ದೇಶಪೂರ್ವಕವಾಗಿ ಯಾರಾದರೂ ಅದರಲ್ಲಿ ಇವತ್ತು ಲೋಪ ಮಾಡಿದರೆ ಅಂಥವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಂಡು ಮತ್ತೆ ಅದನ್ನು ಸರಿಪಡಿಸುವಂಥದ್ದು ಇವೆಲ್ಲ ಕಾರ್ಯಕ್ರಮವನ್ನು ಇವೆಲ್ಲ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ GIS ಆಧಾರಿತ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ನಮ್ಮ ಇಲಾಖೆಯ ಇವತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಇತ್ತೀಚೆಗೆ ಸುಮಾರು ಏಕಗ್ರಾಮ ಕುಡಿಯುವ ನೀರಿನ ಯೋಜನೆಗಳು 39,000 ಕಾಮಗಾರಿಗಳು ಕೆಲವೊಂದು ಮುಗ್ದಿದ್ದಾವೆ, ಕೆಲವೊಂದು ಇನ್ನು ಪ್ರಗತಿಯಲ್ಲಿದ್ದಾವೆ. ಅದೇ ರೀತಿ ಸುಮಾರು 137 ಬಹುಗ್ರಾಮ ಕುಡಿಯುವ ನೀರಿನ ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ. ಇವು ಅತ್ಯಂತ ಮಹತ್ವದಾದಂತಹ ಒಂದು ಕಾಮಗಾರಿಗಳು. ತಮಗೆಲ್ಲ ಗೊತ್ತಿದೆ, ಇವತ್ತು ಗ್ರಾಮೀಣ ಭಾಗದಲ್ಲಿರುವಂತಹ ಸುಮಾರು 61% ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಶುದ್ಧ ಮತ್ತು ಸುಸ್ಥಿರ ಕುಡಿಯುವ ನೀರು ಅವರಿಗೆ ಸಮರ್ಪಕವಾಗಿ ಲಭ್ಯ ಆಗಬೇಕು ಅಂತೇಳಿ ರಾಜ್ಯ ಮತ್ತು ಕೇಂದ್ರದ ಸಹಯೋಗದಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಕಾಮಗಾರಿಗಳು ನಡೀತಾ ಇದೆ. ಈಗಾಗಲೇ ಏಕಗ್ರಾಮ ಕುಡಿಯುವ ನೀರಿನ ಕಾಮಗಾರಿಗಳೇನಿದೆ ಅದರಲ್ಲಿ 39,000ರಲ್ಲಿ 29,000 ಕಾಮಗಾರಿಗಳು ಪೂರ್ಣಗೊಂಡಿದ್ದಾವೆ. ಈಗ ಈ 29,000 ಕಾಮಗಾರಿಗಳು ಅಂದ್ರೆ ಎರಡೂ ಸೇರಿ 30,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏಕಗ್ರಾಮ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಗಳು ಈಗಾಗಲೇ ಪ್ರಗತಿಯಲ್ಲಿದ್ದಾವೆ, ಕೆಲವೊಂದು ಪೂರ್ಣಗೊಂಡಿದ್ದಾವೆ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇದು ಸುಮಾರು 37,000 ಕೋಟಿ, ಅಂದ್ರೆ ರಾಜ್ಯ ಮತ್ತು ಕೇಂದ್ರದ ಸಹಯೋಗದಲ್ಲಿ ಸುಮಾರು 67,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಗಳು ನಡೀತಾ ಇದೆ. ಈ ಕಾಮಗಾರಿಗಳ ಪರಾಮರ್ಶೆ ಮಾಡುವಂಥದ್ದು ಇದು ಮತ್ತೆ ಹಳೇದು. ಹಿಂದೆ ಏನು ಪ್ರಕೃತಿ ವಿಕೋಪದಲ್ಲಿರ್ಬೋದು, ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ಸುಮಾರು ತೆರೆದ ಬಾವಿಗಳು ಇವತ್ತು ತೋಡಿದ್ದಿದೆ, ಬೋರ್ವೆಲ್ಗಳು ಕೊರೆಸಲಾಗಿದೆ. ಈ ಬೋರ್ವೆಲ್ಗಳ ಸ್ಥಿತಿಗತಿ ಏನಿದೆ, ತೆರೆದ ಬಾವಿ ಇರ್ಬೋದು, ಸರೋವರ್ಗಳಿರ್ಬೋದು, ಡಿಸ್ಟ್ರಿಬ್ಯೂಷನ್ ಲೈನ್ ಇರ್ಬೋದು, ಓವರ್ ಹೆಡ್ ಟ್ಯಾಂಕ್ಗಳಿರ್ಬೋದು, ಇಲ್ಲಿರುವಂತಹ ರೈಸಿಂಗ್ ಮೇನ್ ಇರ್ಬೋದು, ಇವೆಲ್ಲ ಏನು ಕುಡಿಯೋ ನೀರಿಗೆ ಸಂಬಂಧಪಟ್ಟಂತ ಆಸ್ತಿಗಳೇನಿದೆ ಇದೆಲ್ಲ ಡಿಜಿಟಲೀಕರಣ ಮಾಡಿ ಇದಕ್ಕೆ ಜಿಯೋ ಟ್ಯಾಗ್ ಮಾಡುವಂಥದ್ದು, ಅಂದ್ರೆ ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್, ನಮ್ಮಲ್ಲಿ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಡಿಯಲ್ಲಿ ಕೆಸ್ರಾಕ್ ಜೊತೆಯಲ್ಲಿ ನಾವು ಈಗಾಗಲೇ ಒಡಂಬಡಿಕೆ ಮಾಡಿಕೊಂಡಿದ್ದೇವೆ. ಕೆಸ್ರಾಕ್ ಅಲ್ಲಿ ಎಲ್ಲಾ ಮಾಹಿತಿ ಇದೆ. ಹೀಗಾಗಿ ನಮ್ಮ ಅಧಿಕಾರಿಗಳಲ್ಲಿ ಯಾವುದೇ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದ್ರೆ ಆ ಕಾಮಗಾರಿ ದತ್ತಾಂಶ ಇವತ್ತು ನಮ್ಮ ಇಲಾಖೆಗೆ ಮಾಹಿತಿ ಕೊಟ್ರೆ ಅಲ್ಲಿ ಏನು ವಸ್ತು ಸ್ಥಿತಿ ಇದೆ ಅನ್ನುವಂಥದ್ದು ನಮಗೆಲ್ಲ ಅದು ಅಧಿಕಾರಿಗಳಿಗೆ ಲಭ್ಯ ಆಗ್ತದೆ. ಇದರಲ್ಲಿ 3 ಹಂತದ ತಪಾಸಣೆ ಇಡಲಾಗಿದೆ. ಈ 3 ಹಂತದ ತಪಾಸಣೆಯಲ್ಲಿ ಎಲ್ಲಾ ಆಸ್ತಿಗಳನ್ನು ನಮ್ಮ ಸಹಾಯಕ ಇಂಜಿನಿಯರ್ ಮತ್ತು ಕಿರಿಯ ಇಂಜಿನಿಯರ್ಗಳು ಹೋಗಿ ಖುದ್ದಾಗಿ ಫೀಲ್ಡ್ ವಿಸಿಟ್ ಮಾಡಿ ಅದನ್ನು ದಾಖಲೀಕರಣ ಮಾಡಬೇಕು ಅನ್ನುವಂಥ ಒಂದು ಸೂಚನೆ, ಒಂದು ಆದೇಶವನ್ನು ನಾವು ಕೊಟ್ಟಿದ್ದೇವೆ. ಸುಮಾರು 5% ಆಸ್ತಿಗಳೇನಿದೆ ಅದನ್ನು ಇವತ್ತು AWE ಅಂದರೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರು ಹೋಗಿ ಖುದ್ದಾಗಿ ಪರಿಶೀಲನೆ ಮಾಡಿ ಅದನ್ನು ವರದಿ ಕೊಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ಏನಾದರೂ ಬೋಗಸ್ ಆದರೆ, ಕಳಪೆ ಆಗಿದೆ, ಗುಣಮಟ್ಟದ ಇರದೇ ಇದ್ದರೆ ಅಂಥದ್ದನ್ನು ಸರಿಪಡಿಸುವಂಥದ್ದು ಅಥವಾ ಸಂಬಂಧಪಟ್ಟವರಿಗೆ ಹೊಣೆಗಾರಿಕೆಯನ್ನು ಮಾಡುವಂತಹ ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆ ಇದೆ. 2% ಆಸ್ತಿಗಳೇನಿದೆ ಅದು ಕಾರ್ಯಪಾಲಕ ಇಂಜಿನಿಯರ್ ಅವರು ಖುದ್ದಾಗಿ ರ್ಯಾಂಡಮ್ ಆಗಿ ಹೋಗಿ ಖುದ್ದಾಗಿ ತಪಾಸಣೆ ಮಾಡಿ ಅದನ್ನು ದಾಖಲೀಕರಣ ಮಾಡಬೇಕು ಅನ್ನುವಂಥದ್ದು ಈ ಒಂದು ವ್ಯವಸ್ಥೆ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿದ್ದೇವೆ. ಹಿಂದೆ 2025-26ರಲ್ಲಿ ಬಜೆಟ್ನಲ್ಲಿ ಇದು ಘೋಷಣೆಯನ್ನು ಮಾಡಿದ್ದೇವೆ. ಹೀಗಾಗಿ
ಮುಂಬರುವಂಥ ದಿನಮಾನಗಳಲ್ಲಿ ಸಾರ್ವಜನಿಕರಿಗೆ ಸಹಿತ ಇದಕ್ಕೆ ಆಕ್ಸೆಸ್ ಅನ್ನು ಕೊಟ್ಟು ಎಲ್ಲಿ ಎಷ್ಟು ಕುಡಿಯ ನೀರಿನ ಯೋಜನೆ ಇರ್ಬೋದು, ಇತರೆ ಯೋಜನೆಗಳಿರ್ಬೋದು, ಎಷ್ಟು ಕಾಮಗಾರಿಗಳು ಮಾಡಿದ್ದಾರೆ, ಯಾವ ಹಂತದಲ್ಲಿದೆ, ಮತ್ತು ಅದರ ಗುಣಮಟ್ಟ ಏನಿದೆ, ಅದರಿಂದ ಎಷ್ಟು ಪ್ರಯೋಜನ ಆಗ್ತಾ ಇದೆ, ಅದರ ಬಗ್ಗೆ ವಿವರವಾದಂಥ ಒಂದು ಅವರಿಗೆ ಮಾಹಿತಿ ಕೊಡುವಂಥ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನಮ್ಮ ಇಲಾಖೆ ವತಿಯಿಂದ ನಾವು ಮಾಡಿದ್ದೇವೆ. ಇದರ ಉದ್ದೇಶ ಇಲಾಖೆಯಲ್ಲಿ ಪಾರದರ್ಶಕತೆ ತರುವಂಥದ್ದು, ಅದರ ಜೊತೆಯಲ್ಲಿ ಯಾವುದೇ ಕಾಮಗಾರಿ ಡುಪ್ಲಿಕೇಟ್ ಆಗಬಾರ್ದು ಅಂತಲೇ, ಮತ್ತೆ ಬೋಗಸ್ ಆಗಬಾರ್ದು ಅನ್ನುವಂಥದ್ದು, ಕಳಪೆ ಗುಣಮಟ್ಟದ ಆಗಬಾರ್ದು ಅನ್ನುವಂಥದ್ದು, ಈ ಎಲ್ಲ ಆಲೋಚನೆಯನ್ನು ಇಟ್ಕೊಂಡು ಪಾರದರ್ಶಕವಾಗಿ ಇದು ಪಬ್ಲಿಕ್ ಡೊಮೇನಲ್ಲೂ ಇರಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ನಾವು ಜಾರಿಗೆ ತಂದಿದ್ದೇವೆ. ಕೆಸರಾಕ್ನವರು ನಮಗೆ ಸಹಕಾರ ಮಾಡಿದ್ದಾರೆ. ಇದನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇನೆ. ಏಯ್ಸ್ ಮತ್ತು ಜೇಯ್ಸ್ ಏನಿದ್ದಾರೆ ಈಗಾಗಲೇ ಸುಮಾರು 40,000 ಆಸ್ತಿಗಳನ್ನು ಈಗಾಗಲೇ ಅವರು ಡಿಜಿಟಲೀಕರಣ ಮಾಡಿದ್ದಾರೆ. ಮತ್ತು ಇನ್ನು ಮುಂದೆ ಬಾಕಿ ಇರುವಂಥ 3 ಲಕ್ಷ ಆಸ್ತಿಗಳಿದೆ. ಈ 3 ಲಕ್ಷ ಆಸ್ತಿಗಳು ಡಿಜಿಟಲೀಕರಣ ಮಾಡುವಂಥ ಒಂದು ಪ್ರೊಸೆಸ್ ಆರಂಭ ಆಗ್ತಾ ಇದೆ. ಮತ್ತು ಅದಕ್ಕೆ ಎಲ್ಲ ನಮ್ಮ ಅನೇಕ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ, ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಡಬ್ಲ್ಯೂ ಜೈ ಎಲ್ಲರೂ ಇದಕ್ಕೆ ಸ್ಪಂದನೆ ಮಾಡಿ ಈ ಸೆಪ್ಟೆಂಬರ್ ತಿಂಗಳ ಒಳಗಾಗಿ ಇದನ್ನು ಸಂಪೂರ್ಣ 3 ಲಕ್ಷ ಕುಡಿಯುವ ನೀರಿಗೆ ಸಂಬಂಧಿಸಿದ ವಿವಿಧ ಸ್ವತ್ತುಗಳೇನಿದಾವೆ, ಈ ಸ್ವತ್ತು ಎಲ್ಲ ಕುಡಿಯುವ ಸ್ವತ್ತುಗಳನ್ನು ನಾವು ಇದಕ್ಕೆ ಜಿಯೋ ಟ್ಯಾಗಿಂಗ್ ಮಾಡಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ.